ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಒಂದು ಸಣ್ಣ ವೀಡಿಯೋ ಮಾಡಾಕ್ತಾ ಇದ್ದೀನಿ. ಏನಕ್ಕೆ ನೋಡಿ ಮ್ಯಾಟ್ ಮುಂದೆಗಡೆ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಅದೇ ಹಿಂದೆಗಡೆ ನೋಡಿದ್ರೆ ರಬ್ಬರ್ ಸೀಟು. ಅದು ನಾನೇನು ಮಾಡಿದೆ ಅಂದರೆ ನನಗೆ ಗೊತ್ತಿಲ್ಲ, ಮೈನ್ ಡೋರ್ ತಂದಾಕಿದ್ದೆ. ಅದು ನಾನೇನು ಮಾಡಿದೆ, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ. ಅದನ್ನು 260 ಕೊಟ್ಟು ತಂದಿದ್ದೆ 2 ಪೀಸು. ನೋಡಿ ಎಷ್ಟು ಎಲ್ಲ ಕಿತ್ಕೊಂಬಂದ್ಬಿಡ್ತು ಎಲ್ಲನೂ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದಕ್ಕೆ. ಅದಕ್ಕೆ ಏನಪ್ಪ ಮಾಡೋದು, ಮ್ಯಾಟ್ ಹಾಳಾಯ್ತಲ್ಲ ಅಂದ್ಕೊಂಡೆ. ಆವಾಗ ನನಗೆ ಐಡಿಯಾ ಬಂತು. ನಾನೇ ಐಡಿಯಾ ಉಪಯೋಗಿಸಿ ಒಂದು ಟವಲ್ ಇತ್ತು, ಕಾಟನ್ ಟವಲ್ಲು, ಅದನ್ನು 2 ಭಾಗ ಮಾಡಿದೆ. 2 ಭಾಗ ಮಾಡಿಬಿಟ್ಟು ಹಿಂಭಾಗ ಹಾಕಿ ಆ ಮ್ಯಾಟ್ಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಅಂದರೆ ದಪ್ಪ ಸೂಜಿ ತೊಗೊಂಡು, ನಮ್ಮಲ್ಲಿ ದಪ್ಪದ ದಾರ ಇತ್ತು, ಆ ದಾರ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡ್ಕೊಂಡು ಈ ಥರ ಸುತ್ತು ಹೊಲ್ಕೊಂಡೆ. ನೋಡಿ ಈ ರೀತಿ ಬಂತು, ಚೆನ್ನಾಗಿ ಬಂತು. ಇವಾಗ ಈ ಕಡೆನೂ ಇನ್ನೊಂದು ಪೀಸ್ ಇದೆಯಲ್ಲ, ಅದನ್ನು ಸೇರಿಸಿ ಅದನ್ನು ಹೊಲ್ಕೋತಾ ಇದ್ದೀನಿ. ನೋಡಿ ಅದನ್ನು ಸೇರಿಸಿ ಹೊಲ್ಕೋತಾ ಇದ್ದೀನಿ. ಹೊಲ್ಕೊಂಡೆ. ಇವಾಗ ಆ ಟರ್ನಿಂಗಲ್ಲೂ ಮ್ಯಾಟ್ ಯಾವ ರೀತಿ ಇದೆ ಅದೇ ರೀತಿಯೇ ಹೊಲ್ಕೊಂಡಿದ್ದೀನಿ ನಾನು. ಎಲ್ಲ ನೀಟಾಗಿ ಬಂತು. ಸೆಂಟ್ರಲ್ ಬಂದುಬಿಟ್ಟು ಸೆಂಟ್ರಲ್ ಜಾಯಿಂಟ್ ಹಾಕಿರೋದ್ರಿಂದ ಸೆಂಟ್ರಲ್ಲು ಹೊಲ್ಕೋಬೇಕಾಗಿತ್ತು. ನೋಡಿ ಹೊಲ್ಕೊಂಡಿದ್ದೀನಿ, ಸೆಂಟ್ರಲ್ ಕಾಣಿಸ್ತಾ ಇದೆ. ನಂತರ ನಾನೇನು ಮಾಡಿದೆ ಅಂದರೆ, ಈ ಹಾಸಿಗೆಯವರು ಸೆಂಟ್ರಲ್ಲಿ ಒಂದೊಂದು ಡಾಟ್ ಹಾಕ್ತಾರಲ್ಲ ಥ್ರೆಡ್ಡಿಂದ, ಅದೇ ಥರ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತಂದರೆ ತುಂಬ ಚೆನ್ನಾಗಿ ಬಂತು. ನಾನು ಅಂದ್ಕೊಂಡಿದ್ದಕ್ಕನ ಚೆನ್ನಾಗಿ ಬಂತು. ಇದು ನಾನೇ ಯೋಚನೆ ಮಾಡಿ ಈ ಥರ ಹೊಲ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲೊಂದು ಹಾಕಿದ್ದೀನಿ, ಯಾಕಂದರೆ ಇದು ಟೈಲ್ಸ್ ಮೇಲೆ ಹಾಕಿದ್ರೆ ಜಾರಲ್ಲ ಅಂದ್ಬಿಟ್ಟು ದಪ್ಪದೇ ಸ್ವಲ್ಪ ಉಂಟೆ ದಪ್ಪಕ್ಕೆ ಹಾಕಿದ್ದೀನಿ ಡಾಟ್ಸು ಸೆಂಟ್ರಲ್ಲಿ. ಹಾಸಿಗೆಯವ್ರು ಯಾವ ಥರ ಹಾಕ್ತಾರೆ ಆಕಾರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂತು ಮ್ಯಾಟು. ಇವಾಗ ಮ್ಯಾಟ್ ರೆಡಿ ಆಯಿತು, ಬಿಸಾಕೋ ಅವಶ್ಯಕತೆ ಇಲ್ಲ. ಇವತ್ತೊಂದು ಮಾಡ್ಕೊಂಡಿದ್ದೀನಿ, ನಾಳೆ ಒಂದು ಮಾಡ್ಕೊತೀನಿ. ನೋಡಿ ಯಾವ ಥರ ಇದೆ ಅಂದರೆ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್.